everyone fine. ಸೊ ನಿಮ್ಮ ಕಿರಿಯರಲ್ಲಿ ಮತ್ತೊಂದು ಅದೇ ಹೇಳಿದಾಗೆ ಏನು ಕ್ರೇಜಿ ಸರ್ ರವಿಚಂದ್ರನ್ ಸರ್ ಜೊತೆ 2 ಸಿನಿಮಾ ಮಾಡಿದ್ರಿ, ಹಠವಾದಿ ಮತ್ತು ಇನ್ನೊಂದು ಇತ್ತೀಚೆಗೆ ಒಂದು ರವಿ ಭೂಪಣ್ಣ ಸಿನಿಮಾದಲ್ಲಿ. ಸೊ ರವಿ ಸರ್ ಬಗ್ಗೆ ಹೇಳೋದಾದ್ರೆ ಅವ್ರ ಸಿನಿಮಾ ಜೊತೆ ಅವ್ರದ್ದು ವರ್ಕ್ ಹೆಂಗಿರ್ತಿತ್ತು? ಮೊದಲೇ ಕ್ರೇಜಿ ಸ್ಟಾರ್. ನನ್ನ ಮನೇಲಿ ನನ್ನ ತಾಯಿ ಅವ್ರ ಸಿನಿಮಾ ಅಂದಿದ ತಕ್ಷಣ ಓಕೆ ಅಂತ ಹೇಳು ಅಂತಾರೆ. ಯಾಕೆ ಗೊತ್ತಾ? ಮೇನ್ ರೀಸನ್ ಅವರು ತುಂಬ ಹೀರೋಯಿನ್ಸ್ನ ತುಂಬ ಚೆನ್ನಾಗಿ ತೋರಿಸ್ತಾರೆ. ಅವ್ರಿಗೆ ಯಾವ ಆ್ಯಂಗಲಲ್ಲಿ, ಇವಾಗ ನನಗೆ ಯಾವ ಆ್ಯಂಗಲ್ ಸೂಟ್ ಆಗುತ್ತೆ, ನಾನು ಯಾವ ರೀತಿ ಚೆನ್ನಾಗಿ ಕಾಣ್ತೀನಿ, ನನ್ನ ಮೇಲೆ ಯಾವ ಕಲರ್ ಸೂಟ್ ಆಗುತ್ತೆ, ಅವ್ರಿಗೆ ಆ ಜಡ್ಜ್ಮೆಂಟ್ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ನಮ್ಮ ಮನೇಲಿ ನಮ್ಮ ತಾಯಿ ಎಲ್ಲ ಅವರು ಫ್ಯಾನ್. ಯಾವಾಗ ಅವ್ರ ಸಿನಿಮಾ ಬಂದರೂ ಫಸ್ಟ್ ಓಕೆ ಹೇಳು ಅಂತಾರೆ. ಹಠವಾದಿ ಸಿನಿಮಾದಲ್ಲಿ ಯಾವ್ದಾದ್ರು ಒಂದು ಬ್ಯೂಟಿಫುಲ್ ಮೆಮೊರಿ ನೆನೆಸ್ಕೊಳ್ಳೋದಾದ್ರೆ? ಹಠವಾದಿ ಸಿನಿಮಾದಲ್ಲಿ ನನ್ನ ಫಸ್ಟು ಒಂದು ಇದರಲ್ಲಿ ನಾವು ಅವಾರ್ಡ್ ಫಂಕ್ಷನಲ್ಲಿ ನನ್ನ ಡೈರೆಕ್ಟಾಗಿ ಅವರು ಫೇಸ್ ಟು ಫೇಸ್ ನೋಡಿದ್ದು. ಅವ್ರು ಇಲ್ಲಿ ಕೂತಿದ್ರು, ಅವ್ರ ಪಕ್ಕದಲ್ಲಿ ಯಾರೋ ಕೂತಿದ್ರು, ನಾನು ಈ ಕಡೆ ಕೂತಿದ್ದೆ. ಹಿಂಗೆ ನೋಡಿದ್ರು, ನಮಸ್ಕಾರ ಸರ್ ಅಂದೆ, ನಮಸ್ಕಾರಮ್ಮ ಅಂದರು. ಅದಾದಮೇಲೆ 2 days ಬಿಟ್ಟೇನೋ ನನ್ನ ಕಾಲ್ ಬಂತು, ಅಂದರೆ ತಂದೆಗೆ ಅವ್ರದ್ದೊಂದು ಸಿನಿಮಾ ಮಾಡ್ತಾ ಇದ್ದೀವಿ, ಹೀರೋಯಿನ್ ಆಗಿ ನನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ. ಸೊ ಅವರು ಫೋಟೋಶೂಟಿಗೆ ಕರೆಸಿದ್ರು. ಅವ್ರು ಒಂದೇ ಮಾತು ಹೇಳಿದ್ದು, ವಿತೌಟ್ ಮೇಕಪ್ ಇಷ್ಟು ಚೆನ್ನಾಗಿದ್ದೀರಲ್ಲ ನೀವು, ಮೇಕಪ್ ಹಾಕೊಂಡು ಯಾಕೆ ಭೂತ ಥರ ಆಗ್ತೀರಾ ಅಂದರು. ನಾನು ಸೈಲೆಂಟ್ ಆದೆ. ಅಂದರೆ ನನಗೆ ಆ ಟೈಮಲ್ಲಿ ಏನು ಮೇಕಪ್ ಹಾಕೋಬೇಕು, ಮೇಕಪ್ ಹಾಕೋಬಾರ್ದ, ನನಗೆ ಆ ಐಡಿಯಾ ಇರಲಿಲ್ಲ. ಸೊ ಲಾಸ್ಟಿಗೆ ಅವರು ಯಾರೋ ಮೇಕಪ್ ಆರ್ಟಿಸ್ಟ್ ಎಲ್ಲ ಮೇಕಪ್ ಮಾಡಿದ್ನೆಲ್ಲ ರಿಮೂವ್ ಮಾಡಿಸ್ಬಿಟ್ಟು, ಏನು ಬೇಡ ವಿತೌಟ್ ಮೇಕಪ್, ನನಗೆ ಇದೇ ಥರ ಬೇಕು ಅಂತ. ಆ ಸಿನಿಮಾದಲ್ಲಿ ಮೇಕಪ್ಪೇ ಇಲ್ಲ. ನನ್ನ ಜೀವನದಲ್ಲೇ ಫಸ್ಟ್ ಟೈಮ್ ಮೇಕಪ್ ಇಲ್ದಿರೋ ಸಿನಿಮಾ ಮಾಡಿರೋದು ಅಂದರೆ ಹಠವಾದಿ ಸಿನಿಮಾನೇ. ಬಟ್ ಆ ಸಿನಿಮಾ ಎಷ್ಟು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಬಟ್ ಎಲ್ರಿಗೂ ಆ ಥರ ತೋರ್ಸೋಕೆ ಆಗೋದಿಲ್ಲ. ಕೆಲವು ನಿರ್ದೇಶಕರಿಗೆ ಮಾತ್ರ ಆ ಟ್ಯಾಲೆಂಟ್ ಇರೋದು. ಇನ್ನು ಉಪ್ಪಿ ಸರ್ ಜೊತೆ 2 ಸಿನಿಮಾ ಮಾಡ್ತೀರಿ, ಒಂದು ಅನಾಥರು, ಮತ್ತೊಂದು ಆಟೋಶಂಕರ್ ಸಿನಿಮಾದ. ಆಟೋಶಂಕರ್ ಸಿನಿಮಾದೆಲ್ಲ ಆ ಹಾಡು ಇನ್ನೂ ಕಿವಿಲಿ ಹಂಗೆ ಹೊಡ್ತಾ ಇರುತ್ತೆ, ಆ ಥರ ಆ್ಯಕ್ಟಿಂಗು. ಉಪ್ಪಿ ಸರ್ ಬಗ್ಗೆ ಮಾತಾಡೋದಾದ್ರೆ? ಅವ್ರ ಜೊತೆ ಆ್ಯಕ್ಚುಲಿ ಒಂದು 2 ಸಿನಿಮಾ ನಾನು ಮಾಡಬೇಕಿತ್ತು. ಅದ 2 ಸಿನಿಮಾ ಆದಮೇಲೆ ಮತ್ತೆ ಆ ಸಿನಿಮಾ ಆದಮೇಲೆ ನಾನು ಇನ್ನೊಂದು ಸಿನಿಮಾ ಸಹ ಬಂದಿತ್ತು. ಆ ಟೈಮಲ್ಲಿ ನಾನು ಇಂಡಸ್ಟ್ರಿ ಬಿಟ್ಬಿಟ್ಟಿದ್ದೆ. ನಾನು ಅವ್ರನ್ನ ತುಂಬ ಇಷ್ಟಪಡೋಕ್ಕೆ ಶುರು ಮಾಡಿದ್ದು ಅಂದರೆ ಅನಾಥರು ಸಿನಿಮಾದ ನಂತರ. ಆ ಆ್ಯಕ್ಟಿಂಗ್ ಆ್ಯಕ್ಚುಲಿ ಎಲ್ರಿಗೂ ಮಾಡೋಕ್ಕಾಗಲ್ಲ. ನಾವು ಡೈರೆಕ್ಟಾಗಿ ನೋಡ್ತಾ ಇದ್ವಲ್ಲ, ಒಂಥರ ಅವರು ಆ್ಯಕ್ಟಿಂಗ್ ವಿಷಯಕ್ಕೆ ಬಂದರೆ ಒಂಥರ ಎಲ್ಲರೂ ಮಾಡಿಸ್ಬಿಡ್ತಾರೆ, ಅವ್ರನ್ನ ಅವರೇ ಮಾಡಿಸ್ಬಿಡ್ತಾರೆ. ಒಂದು ಅವ್ರು ಎಷ್ಟು ಒಳ್ಳೆ ನಿರ್ದೇಶಕರು, ಅಷ್ಟೇ ಒಳ್ಳೆ ನಟ ಅವರು. ಸೊ ಅವರಂತೂ ಸೂಪರ್, ಅವ್ರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ನಾವು. ನಿಜ. ಎಗೈನ್ ನೀವು ಜೊತೆ ಆ್ಯಕ್ಟ್ ಮಾಡೋದು 2 ಸಿನಿಮಾ, ಎಗೈನ್ ಅನಾಥರು ಮತ್ತು ಮಂಡ್ಯ ಅಂತೇಳಿ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀರಿ. ಇವತ್ತೇನೋ ಆಗಿರ್ಬೋದು, ಘಟನೆಗಳು ಸಾವಿರ ಆಗಿರ್ಬೋದು, ಬಟ್ ಅವತ್ತಿನ ಕಾಲಕ್ಕೆ ನೀವೆಲ್ಲ ಆತ್ಮೀಯ ಸ್ನೇಹಿತರು, ಇವತ್ತು ಕೂಡ ಇರ್ತೀರಾ. ಸೊ ದರ್ಶನ್ ಅವರ ಗುಡ್ ಕ್ವಾಲಿಟೀಸ್ ಅವತ್ತಿನ ನಿಮ್ಮ ಆ್ಯಕ್ಟ್ ಮಾಡಿದಂಥ ಟೈಮ್ಗಳಲ್ಲಿ ನಮಗೆಲ್ಲ ನೋಡಿ, ಆ ಟೈಮಲ್ಲಿ ಇವಾಗೆಲ್ಲ ಏನೇನೋ ನಾವು ಸುದ್ದಿಗಳೆಲ್ಲ ಕೇಳ್ತೀವಿ. ಆ ಟೈಮಲ್ಲಿ ಅವರೆಲ್ಲ ನಮಗೊಂದು ಫ್ಯಾಮಿಲಿ ಥರ ಇದ್ದರು, ಒಂದೇ ಕುಟುಂಬದ ಥರ ನಾವು ಜೊತೆಲಿ ವರ್ಕ್ ಮಾಡ್ತಾ ಇದ್ವಿ. ನನಗೆ ಕಾಲಿಗೆ ಆ ಟೈಮಲ್ಲಿ ಹೇಟ್ ಬಿತ್ತಿತ್ತು. ಆ ಟೈಮಲ್ಲಿ ನನಗೆ ಎಷ್ಟು ಸಹಕರಿಸಿದ್ದಾರೆ ಗೊತ್ತಾ? ಅಂದರೆ ನನಗಿಂತ ಹೆಚ್ಚಾಗಿ ನನ್ನ ಅಣ್ಣನಿಗೆ ಬಹಳ ಒಳ್ಳೆಯ ಸ್ನೇಹಿತ ಅವರು. ನಾನು ಆ್ಯಕ್ಚುಲಿ ಸ್ವಲ್ಪ ಕಮ್ಮಿ ಅಂತಲ್ಲ, ಅವರೇ ಕಮ್ಮಿ ಮಾತಾಡ್ತಿದ್ರು. ಅವರು ಹೆಣ್ಮಕ್ಳು ಎಷ್ಟು ಹಾಯ್ ಬಾಯ್ ನಮಸ್ಕಾರಮ್ಮ ಇಷ್ಟೇ. ಅಣ್ಣನ ಹತ್ರ ತುಂಬ ಕ್ಲೋಸ್ ಆಗಿದ್ರು. ಯಾಕಂದ್ರೆ ನಾವು ಬ್ಯಾಂಕಾಕಲ್ಲಿ ಜೊತೇಲಿ ಶೂಟಿಂಗ್ ಮಾಡ್ತಾಯಿದ್ವಿ, ಒಂದೇ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ವಿ, ಒಂದೇ ಬಸ್ಸಲ್ಲಿ ಬರ್ತಾಯಿದ್ವಿ, ಎಲ್ಲ ಟೀಮ್ ಎಲ್ಲರೂ. ಸೊ ತುಂಬ ಒಂದು ಒಳ್ಳೆಯ ಸ್ವಭಾವದ ವ್ಯಕ್ತಿ ಅಂತ ಹೇಳ್ಬೋದು, ತುಂಬ ಒಂದು ಮೃದು ಸ್ವಭಾವದ ವ್ಯಕ್ತಿ ಅಂತ. ಬಟ್ ಇತ್ತೀಚೆಗೆ ಈ ನ್ಯೂಸ್ಗಳನ್ನ ನೋಡುವಾಗ ನಿಜಕ್ಕೂ ಮನಸ್ಸಿಗೆ ತುಂಬ ಬೇಸರ ಆಗುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸ್ವಲ್ಪ ನಟನಟಿಯರು ಇರೋದು, ಯಾತಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ? ಯಾಕಂದರೆ ನನಗೆ ಆ್ಯಸ್ ಎ ಪ್ರೊಡ್ಯೂಸರ್ ನನಗೆ ಅಂಥ ನಟರು ಬೇಕು. ನಮ್ಮ ಚಿತ್ರರಂಗಕ್ಕೆ ಅವರು ವಾಪಸ್ ಬೇಕು. ಸೊ ಆದಷ್ಟು ಬೇಗ ಅವ್ರಿಗೇನು ಈ ವಿಘ್ನಗಳೆಲ್ಲ ಇದೆಯೋ ಅದು ಪರಿಹಾರ ಆಗಲಿ ಅಂತ. ಈ ಥರ ಘಟನೆಗಳು ಬಂದಾಗ ನಮ್ಮ ಒಂದು ಕ್ವಶನ್ ಯಾವಾಗಲೂ ಕಾಡುತ್ತೆ, ಎಲ್ಲಿ ಎಡುವುದ್ರು ಏನು ಕತೆ? ಯಾಕಂದರೆ ನೀವು ಆ ಥರ ಕಂಟಿನ್ಯೂ ಹೇಳಿದ್ರಲ್ಲ, ಈಗ ತುಂಬ ಸಾಫ್ಟ್ ಸ್ವಭಾವದವರು, ಆ ಥರ ಇದ್ದ ವ್ಯಕ್ತಿ ಯಾವುದೋ ಒಂದು ದೊಡ್ಡ ಇದರಲ್ಲಿ ಒಂದು ಪಂಜರದಲ್ಲಿ ಸಿಲುಕಿ ಒಂದು ವಿಚಾರಗಳೆಲ್ಲ ಸ್ಟಾರ್ಟ್ ಆದಾಗ ಈ ಟೈಮಲ್ಲಿ ಇದನ್ನು ಡಿಸ್ಕಸ್ ಮಾಡೋದು ಅಲ್ಲ ನಾವು, ಯಾಕಂದರೆ ಇದೇ ಕಾರ್ಯಕ್ರಮನೇ ಬೇರೆ, ಇವತ್ತೊಂದು ಒಳ್ಳೆಯದು. ಸೊ ಬಟ್ ನೀವು 2 ಸಿನಿಮಾ ಮಾಡಿರೋದ್ರಿಂದ, ನಿಮಗೆ ಆತ್ಮೀಯದಿಂದ ಈ ವಿಚಾರ ನಿಮಗೆ ಕೇಳಿ ನಿಮ್ಗೆ ಆ ಟೈಮಲ್ಲಿ ಅನಿಸಿದ್ದು. ಬಟ್ ಇವತ್ತಿನ ಆಗ್ತಾ ಇರೋಂಥ ಬೆಳವಣಿಗೆಗಳ ಬಗ್ಗೆ ಮಾತಾಡೋದಾದರೆ ನೋಡಿ, ನಾನು ಅವ್ರನ್ನ ಕೊನೆಯದಾಗಿ ಮೀಟ್ ಮಾಡಿದ್ದು ದಮಯಂತಿ ಟ್ರೈಲರ್ ಲಾಂಚ್ ಟೈಮಲ್ಲಿ. ಸೊ ನಮ್ಮ ಟೀಮ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಾಗ, ನಾನು ನಮ್ಮ ನಿರ್ದೇಶಕರು ಅಂದರೆ ನಮ್ಮ ಸಿನಿಮಾಗೆ ಬಂದು ನೀವು ಒಂದು ಸಪೋರ್ಟಿವ್ ಆಗಿರಬೇಕು ಅಂತ ಕೇಳ್ಕೊಂಡಾಗ ಇಮ್ಮಿಡಿಯೇಟಾಗಿ ಅವರು ಓಕೆ ಅಂತ ಹೇಳಿ
ನಿಮ್ಗೆ ಒಳ್ಳೇದಾಗಲಿ ಚಿತ್ರತಂಡಕ್ಕೆ ನಾನು ಬರೋದ್ರಿಂದ ನಿಮ್ಗೆ ಒಳ್ಳೇದಾಗುತ್ತೆ ಅಂದರೆ ನಾನು ಖಂಡಿತವಾಗ್ಲೂ ಬರ್ತೀನಿ ಅಂತ ಅವರು ಅಷ್ಟು ಬ್ಯುಸಿ ಇದ್ದಿದ್ದ ವ್ಯಕ್ತಿ ನಮಗೋಸ್ಕರ ಅವ್ರು ಬಂದರು. ಸೊ ಆ ಥರ ನನಗೆ ಅಂತ ಅಲ್ಲ, ನಮ್ಮ ಟೀಮ್ಗೆ ಅಂತಲ್ಲ, ಭಾಳಷ್ಟು ಹೊಸಬ್ರಿಗೆ ಅಂದರೆ ಯಾರು ಇಂಡಸ್ಟ್ರಿಗೆ ಬರ್ತಿದ್ದಾರೆ ಅವ್ರ ಸಿನಿಮಾಗೆ ಆ ಥರ ಪಬ್ಲಿಸಿಟಿ ಬೇಕು, ಅವರೊಂದು ಸಪೋರ್ಟಿವ್ ಆಗಿ ನಿಲ್ಲಬೇಕು ಅಂದಾಗ ಅವ್ರ ಜೊತೆ ನಿಲ್ತಾ ಇದ್ರು. ಸೊ ಇವಾಗ ಏನೋ ಒಂದು ಕೆಟ್ಟ ಟೈಮು, ಮತ್ತು ಇನ್ನೂ ನಮ್ಗೆ ಗೊತ್ತಿಲ್ಲ ಕಾನೂನು ಯಾವ ರೀತಿ ತೀರ್ಪುನ ಕೊಡುತ್ತೆ ಅಂತ. ದಯವಿಟ್ಟು ನಾವು ಅಲ್ಲಿವರೆಗೂ ತಾಳ್ಮೆಯಿಂದ, ಅಭಿಮಾನಿಗಳಾಗಿರ್ಬೋದು ಯಾರೇ ಆಗಿರ್ಬೋದು, ಸ್ವಲ್ಪ ನಾವು ತಾಳ್ಮೆಯಿಂದ ಇರೋದು ಒಳ್ಳೆಯದು.